ದೇವರು ವ್ಯಕ್ತಿಗಳನ್ನು ಉಪಯೋಗಿಸುತ್ತಾನೆ, ಆದರೆ ಭಕ್ತಿ ಸಂಜೀವನವನ್ನು ತರುವುದು ದೇವರ ವಾಕ್ಯವೇ. ಆತ್ಮೀಯ ವೀಕ್ಷಕ ಬಾಂಧವರೇ, ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತವನ್ನು ಬಯಸುತ್ತೇನೆ. ಇಂದಿನಿಂದ ನಾವು ಮಾತೃ ಹೃದಯದ ವ್ಯಕ್ತಿಯಾದ ಯೆರೆಮೀಯನ ಪ್ರವಾದನೆಯ ಗ್ರಂಥದ ಅಧ್ಯಯನವನ್ನು ಪ್ರಾರಂಭಿಸಲಿದ್ದೇವೆ. ಒಬ್ಬ ವಿಶೇಷ ವ್ಯಕ್ತಿಯಾದ ಯೆರೆಮೀಯನ ಮೂಲಕ ದೇವರು ತನ್ನ ಜನರೊಂದಿಗೆ ಮಾತಾಡಿದ ವಿಷಯಗಳನ್ನು ಅರಿತುಕೊಂಡು ನಮ್ಮ ಜೀವಿತವನ್ನು ವಾಕ್ಯದ ಬೆಳಕಿನಲ್ಲಿ ಪರೀಕ್ಷಿಸಿಕೊಳ್ಳೋಣ. ಬನ್ನಿರಿ, ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಪ್ರೀತಿಯುಳ್ಳ ಆತ್ಮೀಯ ವೀಕ್ಷಕರೇ, ನಿಮಗೆಲ್ಲರಿಗೂ ತುಂಬು ಹೃದಯದ ವಂದನೆಗಳು. ಇಂದಿನಿಂದ ಕಣ್ಣೀರಿನ ಪ್ರವಾದಿ ಎಂದು ಕರೆಯಲ್ಪಟ್ಟ ಯೆರೆಮೀಯನ ಪ್ರವಾದನೆ ಗ್ರಂಥದ ಅಧ್ಯಯನವನ್ನು ಪ್ರಾರಂಭಿಸೋಣ. ಇದರ ಮುನ್ನುಡಿಯ ಬಗ್ಗೆ ನೋಡುವಾಗ, ಈ ಪ್ರವಾದನೆಯನ್ನು ಬರೆದವನು ಮುರಿದ ಹೃದಯದ ಪ್ರವಾದಿಯಾದ ಯೆರೆಮೀಯನು. ಇದು ಸತ್ಯವೇದದಲ್ಲಿ ಅತಿ ಗಮನಾರ್ಹವಾದ ಪುಸ್ತಕ. ಪ್ರಿಯರೇ, ಸತ್ಯವೇದದ ಪ್ರತಿಯೊಂದು ಪುಸ್ತಕವೂ ಗಮನಾರ್ಹವಾದದ್ದೇ. ಆದರೆ ಈ ಪುಸ್ತಕವು ಅಸಾಮಾನ್ಯ ರೀತಿಯದ್ದಾಗಿದೆ. ಹೆಚ್ಚಿನ ಪ್ರವಾದನಾ ಪುಸ್ತಕಗಳಲ್ಲಿ ಪ್ರವಾದಿಗಳು ತಮ್ಮನ್ನು ಅಡಗಿಸಿಕೊಂಡು ತಮ್ಮ ಕುರಿತು ಹೆಚ್ಚಿನ ವಿವರಗಳನ್ನು ಕೊಡುವುದಿಲ್ಲ. ಆದರೆ ಯೆರೆಮೀಯನ ಪ್ರವಾದನೆಗಳು ಹೆಚ್ಚಿನ ರೀತಿಯಲ್ಲಿ ಆತ್ಮಚರಿತ್ರೆಯಂತಿದೆ. ಅವನು ತನ್ನ ಕುರಿತು ಹೆಚ್ಚಿನ ವಿವರಗಳನ್ನು ಕೊಡುತ್ತಾನೆ. ಈ ಪುಸ್ತಕದಲ್ಲಿ ನಾವು ಸಂಧಿಸುವ ಈ ವ್ಯಕ್ತಿಯ ಕುರಿತು ಚೆನ್ನಾಗಿ ತಿಳಿದುಕೊಳ್ಳುವಂತೆ ಅವನ ಕುರಿತಾದ ಕೆಲವು ಸತ್ಯಾಂಶಗಳನ್ನು ತಿಳಿದುಕೊಳ್ಳೋಣ. ಅವುಗಳಲ್ಲಿ ಮೊದಲನೆಯದು, ಅವನು ಯೆರೂಸಲೇಮಿನ ಉತ್ತರಕ್ಕಿರುವ ಆನಾತೋತಿನಲ್ಲಿ ಯಾಜಕನಾಗಿದ್ದನು. 1ನೇ ಅಧ್ಯಾಯ 11ನೇ ವಚನ. 2ನೇದು, ಅವನು ಹುಟ್ಟುವ ಮೊದಲೇ ಪ್ರವಾದಿಯಾಗಿ ಆರಿಸಲ್ಪಟ್ಟವನು. 1ನೇ ಅಧ್ಯಾಯ 5ನೇ ವಚನ. 3ನೇದಾಗಿ, ಅವನು ಇನ್ನೂ ಯೌವನಸ್ಥನಾಗಿರುವಾಗಲೇ ಪ್ರವಾದಿಯ ಉದ್ಯೋಗಕ್ಕಾಗಿ ಕರೆಯಲ್ಪಟ್ಟಿದ್ದನು. 1ನೇ ಅಧ್ಯಾಯ 6ನೇ ವಚನ. 4ನೇದಾಗಿ, ಅವನು ಪ್ರವಾದಿಯಾಗಿ ದೇವರಿಂದ ನೇಮಿಸಲ್ಪಟ್ಟವನು. 1ನೇ ಅಧ್ಯಾಯ 9 ಮತ್ತು 10ನೇ ವಚನ. 5ನೇದಾಗಿ, ಅವನು ಅರಸನಾದ ಯೋಷೀಯನ ಕಾಲದಲ್ಲಿ ತನ್ನ ಸೇವೆಯನ್ನು ಪ್ರಾರಂಭಿಸಿದನು. ಯೋಷೀಯನ ಮರಣದಲ್ಲಿ ಗೋಳಾಡಿದವನು. 2ನೇ ಪೂರ್ವಕಾಲ ವೃತ್ತಾಂತ 35ನೇ ಅಧ್ಯಾಯ 25ನೇ ವಚನದಲ್ಲಿ ನೋಡುತ್ತೇವೆ. 6ನೇದಾಗಿ, ಅವನು ಕಷ್ಟಕರ ಸಮಯದಲ್ಲಿ ವಾಸಿಸುತ್ತಿದ್ದರಿಂದ ಅವನು ಮದುವೆಯಾಗದಂತೆ ತಡೆಯಲ್ಪಟ್ಟಿದ್ದನು. 16ನೇ ಅಧ್ಯಾಯ 1ನೇ ವಚನದಿಂದ 17ನೇ ಅಧ್ಯಾಯ 4ನೇ ವಚನದವರೆಗೆ. 7ನೇದಾಗಿ, ಅವನು ಯಾರನ್ನೂ ಪರಿವರ್ತಿಸಲಿಲ್ಲ, ತನ್ನ ಜನರಿಂದಲೇ ತಿರಸ್ಕರಿಸಲ್ಪಟ್ಟವನಾಗಿದ್ದನು. 11ನೇ ಅಧ್ಯಾಯ 18ನೇ ವಚನದಿಂದ 21ನೇ ವಚನದವರೆಗೆ. 12ನೇ ಅಧ್ಯಾಯ 6ನೇ ವಚನ, 18ನೇ ಅಧ್ಯಾಯ 18ನೇ ವಚನ. ಹಾಗೆ ಮಾಡಲ್ಪಟ್ಟವನು. ಅವನನ್ನು ಹೊಡೆದರು, ಅವನಿಗೆ ಕೋಳ ಹಾಕಿದರು. 20ನೇ ಅಧ್ಯಾಯ 1ನೇ 3 ವಚನ. ಸೆರೆಯಲ್ಲಿಡಲ್ಪಟ್ಟನು, ವಿದ್ರೋಹಿ ಎಂದು ಕರೆಯಲ್ಪಟ್ಟನು. 37ನೇ ಅಧ್ಯಾಯ 11ನೇ ವಚನದಿಂದ 16ನೇ ವಚನದವರೆಗೆ. 8ನೇದಾಗಿ, ಅವನ ಸಂದೇಶವು ಅವನ ಹೃದಯವನ್ನೇ ಮುರಿಯಿತು. 9ನೇ ಅಧ್ಯಾಯ 1ನೇ ವಚನ. 9ನೇದಾಗಿ, ಅವನು ತನ್ನ ಉದ್ಯೋಗ ಬಿಡಬೇಕೆಂದು ನೆನೆಸಿದನು, ಆದರೆ ದೇವರು ಅವನನ್ನು ಬಿಡಲಿಲ್ಲ. 20ನೇ ಅಧ್ಯಾಯ 9ನೇ ವಚನ. 10ನೇದಾಗಿ, ಯೆರೂಸಲೇಮಿನ ನಾಶನವನ್ನು, ಬಾಬೇಲಿಗೆ ಸೆರೆ ಹೋದದ್ದನ್ನು ಅವನು ಕಂಡನು. ಬಾಬೇಲಿನ ಸೇನಾಧಿಪತಿಯು ಅವನಿಗೆ ಸ್ವದೇಶದಲ್ಲೇ ಇರಲು ಅಪ್ಪಣೆ ಕೊಟ್ಟನು. ಅಳಿದುಳಿದವರು ಐಗುಪ್ತಕ್ಕೆ ಓಡಿ ಹೋಗಬೇಕೆಂದಿದ್ದಾಗ ಯೆರೆಮೀಯನು ಅದಕ್ಕೆ ವಿರುದ್ಧವಾಗಿ ಪ್ರವಾದಿಸಿದನು. 42ನೇ ಅಧ್ಯಾಯ 15ನೇ ವಚನದಿಂದ 43ನೇ ಅಧ್ಯಾಯ 3ನೇ ವಚನದವರೆಗೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಜನ ಶೇಷದೊಂದಿಗೆ ಐಗುಪ್ತಕ್ಕೆ ಹೋಗಲು ಬಲತ್ಕರಿಸಲ್ಪಟ್ಟನು. 43ನೇ ಅಧ್ಯಾಯ 6 ಮತ್ತು 7ನೇ ವಚನ. ಅಲ್ಲಿಯೇ ಅವನು ಸತ್ತನು. ಆ ಜನಶೇಷವು ಅವನನ್ನು ಕಲ್ಲೆಸೆದು ಕೊಂದರೆಂಬುದು ಒಂದು ಇತಿಹಾಸ. ಪ್ರೀತಿಯುಳ್ಳ ದೇವಜನರೇ, ಹೀಗೆ ಯೆರೆಮೀಯನು ಒಬ್ಬ ವಿಶೇಷ ವ್ಯಕ್ತಿಯಾಗಿದ್ದನು. ಅವನು ದೇವರ ಅರಚಾಟದ ಮಗುವೆಂದು ನಾನು ಕರೆಯುತ್ತೇನೆ. ಆದರೆ ಅವನನ್ನು ದೂರುತ್ತಿಲ್ಲ. ಹೆಚ್ಚಿನ ಸಮಯದಲ್ಲೆಲ್ಲ ಅವನು ಕಣ್ಣೀರಿನಿಂದಲೇ ಇರುತ್ತಿದ್ದನು. ಮಾತೃ ಹೃದಯದ ಈ ವ್ಯಕ್ತಿಯನ್ನು ದೇವರು ಆರಿಸಿಕೊಂಡನು. ನಡುಗುವ ಸ್ವರ, ಕಣ್ಣೀರು ತುಂಬಿಕೊಂಡಿರುತ್ತಿದ್ದ ಇವನನ್ನು ದಂಡನೆಯ
ಕಠಿಣ ಸಂದೇಶವನ್ನು ಕೊಡುವುದಕ್ಕಾಗಿ ದೇವರು ಆರಿಸಿಕೊಂಡನು. ಅವನು ಕೊಟ್ಟ ಸಂದೇಶವು ಅವನ ಹೃದಯವನ್ನೇ ಮುರಿಯಿತು. ಅವನೊಬ್ಬ ಶ್ರೇಷ್ಠ ದೇವರ ಮನುಷ್ಯನಾಗಿದ್ದನು. ಕಠಿಣ ಸಂದೇಶ ಕೊಡಲು ನಾವ್ಯಾರೂ ಇಂತಹ ವ್ಯಕ್ತಿಯನ್ನು ಖಂಡಿತವಾಗಿ ಆರಿಸುತ್ತಿರಲಿಲ್ಲ. ಅದರ ಬದಲಿಗೆ ಒರಟು ಮನುಷ್ಯನನ್ನು ಆರಿಸಿಕೊಳ್ಳುತ್ತಿದ್ದೆವಲ್ಲವೇ? ಆದರೆ ದೇವರು ಅಂಥವನನ್ನು ಆರಿಸಲಿಲ್ಲ. ಮೃದು ಹೃದಯದ ಅನುಕಂಪವಿರುವವನೊಬ್ಬನನ್ನು ಆರಿಸಿಕೊಂಡನು. ಪ್ರೀತಿಯುಳ್ಳ ದೇವಜನರೇ, ಲಾರ್ಡ್ ಮೆಕಾಲೆಯವರು ಯೆರೆಮೀಯನ ಕುರಿತಾಗಿ ಹೀಗೆ ಹೇಳಿದ್ದಾರೆ. ಏನೆಂದರೆ, ಸೋತು ಹೋದ ಜನಾಂಗದ ಯಾತನಾಮಯ ಸ್ಥಿತಿಯನ್ನು ನೋಡುವುದಕ್ಕಿಂತ ಹೆಚ್ಚಿನ ಕಷ್ಟದ ಕೆಲಸ ಬೇರೊಂದಿರಲಿಕ್ಕಿಲ್ಲ ಎಂದು. ಇದು ಯೆರೆಮೀಯನ ಸ್ಥಿತಿ ಹಾಗೂ ಅವನಿಗಾದ ಕರೆ. ಅವನು ತನ್ನ ಜನರು ಸೆರೆಗೆ ಒಯ್ಯಲ್ಪಡುವುದನ್ನು ನೋಡುತ್ತಾ ಇರಬೇಕಾಯಿತು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಡಾಕ್ಟರ್ ಮೂರ್ ಹೆಡ್ ಅವರು ಅವನ ಕುರಿತಾದ ಈ ರೀತಿಯಾದ ಚಿತ್ರಣವನ್ನು ಕೊಡುತ್ತಾರೆ. ಏನೆಂದರೆ, ಯೂದಾಯದಲ್ಲಿ ಎಲ್ಲವೂ ಅಂತಿಮ ಯಾತನಾಮಯ ಸ್ಥಿತಿಗೆ ಇಳಿಯುತ್ತಾ ಹೋಗುವಾಗ, ರಾಜಕೀಯ ಆತಂಕವು ಉನ್ನತ ಸ್ಥಿತಿಯಲ್ಲಿರುವಾಗ, ಬೇರೆ ಬೇರೆ ಪಕ್ಷಗಳವರು ಅತಿಯಾದ ಭಾವಾತಿರೇಕದಿಂದ ಓಲಾಡುವಾಗ, ಅತಿರೇಕದ ಹಿತಾಲೋಚನೆಗಳು ಹುಟ್ಟುವ ಆ ಕಾಲದಲ್ಲಿ ಪ್ರವಾದಿಸಬೇಕಾದ ಅನಿವಾರ್ಯ ಪರಿಸ್ಥಿತಿ ಯೆರೆಮೀಯನದಾಗಿತ್ತು. ಅವನ ಜನಾಂಗವು ನಾಶನದ ಕಡೆಗೆ ಧಾವಿಸುತ್ತಿರುವಾಗ ಆ ದಾರಿಯಲ್ಲಿ ಅವನು ನಿಂತು ನುಡಿಯಬೇಕಾಗಿತ್ತು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಾನು ನೀವು ಕೂಡ ಯೆರೆಮೀಯನಿಗಿದ್ದಂಥ ಪರಿಸ್ಥಿತಿಯಲ್ಲೇ ಜೀವಿಸುತ್ತಾ ಇದ್ದೇವೆ. ನಾವು ಇಂದು ದೇವರನ್ನು ಸಂಪೂರ್ಣವಾಗಿ ಬದಿಗಿರಿಸಿರುತ್ತೇವೆ. ಸತ್ಯವೇದದ ಮಾತು ಬಂದರೂ ಯಾರಾದರೊಬ್ಬ ಅವಿಶ್ವಾಸಿಯ ಬಾಯಿಂದ ಮನಸ್ಸಿಲ್ಲದ ಅಸ್ಪಷ್ಟ ಸ್ವರ ಕೇಳಿ ಬರುತ್ತದೆ. ವಿಶ್ವಾಸಿಗಳಾಗಿದ್ದು ದೇವರ ಸಂದೇಶ ಹೊಂದಿರುವವರನ್ನು ಬದಿಗೆ ಸರಿಸಲಾಗಿದೆ. ಆದ್ದರಿಂದಲೇ ಯೆರೆಮೀಯನ ಪುಸ್ತಕವು ಈಗಿನ ನಮಗೆ ಒಂದು ಸಂದೇಶ ನೀಡುತ್ತದೆ. ಪ್ರಿಯರೇ, ಇನ್ನೊಬ್ಬರು ಹೀಗೆ ಬರೆದಿದ್ದಾರೆ. ಏನೆಂದರೆ, ಅವನು ಏಲಿಯನಂತೆ ಬಲಿಷ್ಠನು, ಯೆಶಾಯನಂತೆ ವಾಕ್ಚಾತುರ್ಯವುಳ್ಳವನು, ಯೆಹೆಜ್ಕೇಲನಂತೆ ಪ್ರಭಾವವುಳ್ಳವನೂ ಆಗಿದ್ದಾನೆ. ಆದರೆ ಎದುರು ಪುಕ್ಕನು, ಕುಗ್ಗುವವನು, ತನ್ನ ಅಸಹಾಯಕ ಸ್ಥಿತಿಯನ್ನು ತಿಳಿದವನು, ಸಂತಾಪಕ್ಕಾಗಿ ಹಾತೊರೆಯುವವನು, ತಾನು ಅನುಭವಿಸಿರದ ಪ್ರೀತಿಗಾಗಿ ಆಶೆ ಪಡುವವನೂ ಆಗಿದ್ದನು. ಇಂತಹ ಸಾಧನದ ಮೂಲಕ ಆ ಹೀನ ಸ್ಥಿತಿಗಿಳಿದ ಭ್ರಷ್ಟ ಜನಾಂಗಕ್ಕೆ ದೇವರ ವಾಕ್ಯವು ಕೊಡಲ್ಪಡುವುದಕ್ಕಾಗಿ ಬಂದಿತು. ಪ್ರೀತಿಯುಳ್ಳ ದೇವಜನರೇ, ಯೇಸು ಫಿಲಿಪ್ಪಿನ ಕೈಸರಿಯ ಪಟ್ಟಣದ ಪ್ರಾಂತ್ಯಕ್ಕೆ ಬಂದಾಗ ಜನರು ಮನುಷ್ಯಕುಮಾರನೆಂಬ ನನ್ನನ್ನು ಯಾರು ಅನ್ನುತ್ತಾರೆ ಎಂದು ತನ್ನ ಶಿಷ್ಯರನ್ನು ಕೇಳಿದಕ್ಕೆ ಅವರು, ನಿನ್ನನ್ನು ಕೆಲವರು ಸ್ಥಾನಿಕನಾದ ಯೋಹಾನನು ಅನ್ನುತ್ತಾರೆ, ಕೆಲವರು ಎಲಿಯನು ಅನ್ನುತ್ತಾರೆ, ಬೇರೆ ಕೆಲವರು ಯೆರೆಮೀಯನು ಇಲ್ಲವೇ ಪ್ರವಾದಿಗಳಲ್ಲಿ ಒಬ್ಬನು ಅನ್ನುತ್ತಾರೆ ಎಂದು ಹೇಳಿದರು. ಮತ್ತಾಯನು ಬರೆದ ಸುವಾರ್ತೆ 16ನೇ ಅಧ್ಯಾಯ 13 ಮತ್ತು 14ನೇ ವಚನಗಳಲ್ಲಿ ಇದನ್ನು ಓದುತ್ತೇವೆ. ಅವರ ಅಭಿಪ್ರಾಯಗಳು ಬೇರೆ ಬೇರೆಯಾಗಿದ್ದವು. ಯಾರಿಗೂ ಆತನು ಯಾರೆಂಬುದು ನಿಜವಾಗಿ ತಿಳಿದಿರಲಿಲ್ಲ. ಪ್ರಿಯರೇ, ಯೆಶಾಯನೆಂದು ಊಹಿಸಲಿಕ್ಕೂ ಸ್ಥಾನಿಕನಾದ ಯೋಹಾನನೆಂದು ತಿಳಿಯುವುದಕ್ಕೂ ಸಾಕಷ್ಟು ಕಾರಣಗಳಿದ್ದವು. ಆದರೆ ಕೆಲವರು ಅವನನ್ನು ಯೆರೆಮೀಯನೆಂದು ಕೂಡ ತಿಳಿದಿದ್ದರು. ಅದಕ್ಕೂ ತಕ್ಕ ಕಾರಣಗಳಿದ್ದವು. ಯಾಕಂದರೆ ಯೆರೆಮೀಯನು ದುಃಖಿತನೂ ದುಃಖ ತುಂಬಿದವನೂ ಆಗಿದ್ದನು. ಅವನಿಗೂ ಕರ್ತನಾದ ಯೇಸುವಿಗೂ ಇದ್ದ ವ್ಯತ್ಯಾಸವೆಂದರೆ, ಯೇಸು ನಮ್ಮ ದುಃಖಗಳನ್ನು ನಮ್ಮ ಸಂಕಟಗಳನ್ನು ಸಹಿಸುತ್ತಿದ್ದನು. ಆದರೆ ಯೆರೆಮೀಯನು ತನ್ನ ಸ್ವಂತ ಭಾರವನ್ನು ಹೊರುತ್ತಿದ್ದನು ಮತ್ತು ಅದು ಅವನ ಹೃದಯಕ್ಕೆ ನಾಟುತ್ತಿತ್ತು. ಪ್ರಿಯರೇ, ಯೆರೆಮೀಯನ ಬಗ್ಗೆ ಇದನ್ನು ಹೇಳಲೇಬೇಕಾಗಿದೆ. ಏನೆಂದರೆ, ಅವನ ಹೃದಯ ಒಡೆದು ಹೋದರೂ ಅವನು ಅದನ್ನು ಹೇಳಿದನು. ದೇವರಿಗೆ ಇಂತಹ ಮನುಷ್ಯ ಬೇಕಾಗಿದ್ದನು. ಯಾಕಂದರೆ ಅವನು ಕಠಿಣ ಸಂದೇಶ ಕೊಡುವುದಕ್ಕೆ ತಕ್ಕವನಾಗಿದ್ದನು. ಪ್ರಿಯರೇ, ಇಸ್ರಾಯೇಲ್ಯರು ಅದನ್ನು ತಿಳಿಯಬೇಕೆಂದು ದೇವರು ಬಯಸಿದನು. ದೇವರು ಅವರನ್ನು ಶಿಕ್ಷಿಸಿದರು, ಬಾಬೇಲಿಗೆ ಸರಿಯಾಗಿ ಕಳುಹಿಸಿದರೂ ಅದು ಆತನ ಹೃದಯವನ್ನು ಒಡೆಯುತ್ತಿತ್ತು. ಯೆಶಾಯನು ಹೇಳುವಂತೆ, ದಂಡನೆಯು ದೇವರ ವಿಚಿತ್ರವಾದ ಕಾರ್ಯವಾಗಿದೆ. ಯೆಶಾಯನಿಂದ 100 ವರ್ಷಗಳ ನಂತರ ಯೆರೆಮೀಯನು ತನ್ನ ಸೇವೆಯನ್ನಾರಂಭಿಸಿ ಓಷಿಯನ ಆಳಿಕೆಯ ಕಾಲದಲ್ಲಿ ತನ್ನ ಸೇವೆಯನ್ನು ಪ್ರಾರಂಭಿಸಿದನು. ಬಾಬೇಲಿಗೆ ಸೆರೆ ಹೋಗುವವರೆಗೂ ಅದನ್ನು ಮುಂದುವರಿಸಿದನು.
ಬಾಬೆಲಿನಲ್ಲಿ 70 ವರ್ಷ ಅವರು ಸೆರೆಯಾಗಿರಬೇಕೆಂದು ಪ್ರವಾದಿಸಿದವನು ಅವನೇ ಆಗಿದ್ದನು. ಸೆರೆಯ ಕತ್ತಲೆಯಿಂದ ಅವರು ಬೆಳಕಿಗೆ ಬರುವುದನ್ನು ಮುಂತಿಳಿಸಿದ್ದನು. ಭವಿಷ್ಯದ ಕುರಿತು ಇಷ್ಟು ಪ್ರಕಾಶಮಾನವಾಗಿ ಬೇರಾರೂ ಮಾತಾಡಿರಲಿಲ್ಲ. ಈ ಅದ್ಭುತವಾದ ಪ್ರವಾದನೆಗಳನ್ನು ಧ್ಯಾನ ಮಾಡುತ್ತಾ ಹೋದಂತೆ ಈ ವಿಚಾರಗಳನ್ನು ತಿಳಿಯುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಒಂದು ಜನಾಂಗಕ್ಕೆ ಹೇಳಲ್ಪಟ್ಟ ಅತ್ಯಂತ ಸ್ವೀಕಾರಾರ್ಹವಲ್ಲದ ಸಂದೇಶವು ಯೆರೆಮೀಯನದಾಗಿತ್ತು. ಅವರು ಅದನ್ನು ತಿರಸ್ಕರಿಸಿದರು. ಅವರು ಬಾಬೇಲಿಗೆ ಒಳಗಾಗಬೇಕೆಂದು ಅವನು ಹೇಳಿದ್ದರಿಂದ ಅವನು ಒಬ್ಬ ದೇಶದ್ರೋಹಿಯಾದನು. ಈ ಬದಲಾವಣೆ ಯಾಕೆ? ಯೆರೆಮೀಯನ ಕಾಲದಲ್ಲಿ ಅವರಿಗಿದ್ದ ಒಂದೇ ದಾರಿ ಶರಣಾಗುವುದು. ದೇವರ ದೃಷ್ಟಿಯಲ್ಲಿ ಆ ಜನಾಂಗದ ಅವಧಿ ಮುಗಿದಿದೆ. ಚಿನ್ನದ ತಲೆಯಾದ ಬಾಬೇಲಿನೊಂದಿಗೆ ಅನ್ಯರ ಯುಗವು ಪ್ರಾರಂಭವಾಗಿದೆ. ದಾನಿಯೇಲನ ಪ್ರವಾದನೆ ಪುಸ್ತಕ 2ನೇ ಅಧ್ಯಾಯ ನೋಡಿರಿ. ಪ್ರಿಯರೇ, ಯೆರೆಮೀಯನ ಸಂದೇಶದ ಪ್ರಮುಖ ಲಕ್ಷಣವೆಂದರೆ ಹಿಂಜರಿಯುವಿಕೆ. ಇದು 13 ಸಾರಿ ಹೇಳಲ್ಪಟ್ಟಿದೆ. ಹಳೆ ಒಡಂಬಡಿಕೆಯಲ್ಲಿ ಬೇರೆ 4 ಕಡೆ ಮಾತ್ರ ಉಪಯೋಗಿಸಲ್ಪಟ್ಟಿದೆ. ಒಂದು ಸಲ ಜ್ಞಾನೋಕ್ತಿಯಲ್ಲಿ, 3 ಬಾರಿ ಹೋಶೇಯನ ಪುಸ್ತಕದಲ್ಲಿ. ಹೋಶೇಯನ ಸಂದೇಶ ಮೂಲವು ಹಿಂಜರಿದ ಜನಾಂಗದ ಕುರಿತಾಗಿಯೇ ಇದೆ. ಕರ್ತನಲ್ಲಿ ಪ್ರಿಯರೇ, ಪ್ರಾಮುಖ್ಯವಾಗಿ ಕಂಡುಬರುವ ಹೆಸರು ಬಾಬೇಲ್ ಎಂಬುದು ಸುಮಾರು 164 ಬಾರಿ ಈ ಪುಸ್ತಕದಲ್ಲಿ ಕಾಣಿಸುತ್ತದೆ. ಇಡೀ ಸತ್ಯವೇದದ ಉಳಿದೆಲ್ಲ ಭಾಗಗಳಿಗಿಂತಲೂ ಹೆಚ್ಚು ಬಾಬೇಲು ಶತ್ರುವಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಯೆರೆಮೀಯನ ಪ್ರವಾದನೆ ಗ್ರಂಥದ ರೂಪುರೇಖೆಗಳನ್ನು ನೋಡೋಣ. ಅದರಲ್ಲಿ ಮೊದಲನೆಯದು ಓಶಿಯನ ಆಳಿಕೆಯ ಕಾಲದಲ್ಲಿ ಪ್ರವಾದಿಗಾದ ಕರೆ, 1ನೇ ಅಧ್ಯಾಯ. ಎರಡನೆಯದು ಚಿದ್ಕೀಯನ ಆಳಿಕೆಗಿಂತ ಮೊದಲು ಯಹೂದಕ್ಕೂ ಯೆರೂಸಲೇಮಿಗೂ ಕೊಡಲ್ಪಟ್ಟ ಪ್ರವಾದನೆಗಳು, 2ರಿಂದ 20 ಅಧ್ಯಾಯಗಳು. ಯಹೂದದ ಇಮ್ಮಡಿ ಖಂಡನೆ, 2ನೇ ಅಧ್ಯಾಯದಿಂದ 3ನೇ ಅಧ್ಯಾಯ 5ನೇ ವಚನದವರೆಗೆ. ಅದರಲ್ಲಿ ಮೊದಲನೆಯದು ಯೆಹೋವನನ್ನು ತಿರಸ್ಕರಿಸಿದ್ದು, ಎರಡನೆಯದು ತಮ್ಮ ಸ್ವಂತ ದೇವರುಗಳನ್ನು ಮಾಡಿಕೊಂಡದ್ದು. ಓಶಿಯನ ಕಾಲದಲ್ಲಿ ಹಿಂಜರಿತದ ಆಪಾದನೆ, 3ನೇ ಅಧ್ಯಾಯ 6ನೇ ವಚನದಿಂದ 6ನೇ ಅಧ್ಯಾಯದವರೆಗೆ. ಮುಂದಕ್ಕೆ ದೇವರ ಮನೆಯ ಬಾಗಿಲಿನಲ್ಲಿ ಕೊಡಲ್ಪಟ್ಟ ಎಚ್ಚರಿಕೆ, 7ರಿಂದ 10ನೇ ಅಧ್ಯಾಯದವರೆಗೆ. ಅರಣ್ಯದಲ್ಲಿ ಮಾಡಿಕೊಂಡ ಒಡಂಬಡಿಕೆಗೆ ಇಸ್ರಾಯೇಲು ಅವಿಧೇಯವಾಗಿ ನಡಕೊಂಡದ್ದು, 11 ಮತ್ತು 12ನೇ ಅಧ್ಯಾಯಗಳು. ಮುಂದಕ್ಕೆ ಸಾಮ್ಯ ಕಾರ್ಯರೂಪದಲ್ಲಿ ನಡುಕಟ್ಟು, 13ನೇ ಅಧ್ಯಾಯ. ಹಿಂಜರಿದ ಜನಾಂಗಕ್ಕೆ ಬರಗಾಲ, ಕ್ಷಾಮಗಳ ದಂಡನೆ, 14, 15ನೇ ಅಧ್ಯಾಯಗಳು. ಯೆರೆಮೀಯನು ವಿವಾಹವಾಗಬಾರದು, 16ನೇ ಅಧ್ಯಾಯ 1ನೇ ವಚನದಿಂದ 17ನೇ ಅಧ್ಯಾಯ 18ನೇ ವಚನದವರೆಗೆ. ಬಾಗಲಲ್ಲಿ ಅರಸನಿಗೆ ಸಂದೇಶ, 17ನೇ ಅಧ್ಯಾಯ 19ನೇ ವಚನದಿಂದ 27ನೇ ವಚನದವರೆಗೆ. ಕುಂಬಾರನ ಮನೆಯಲ್ಲಿ ಸೂಚನೆಗಳು, 18 ಮತ್ತು 19ನೇ ಅಧ್ಯಾಯಗಳು. ಯೆರೆಮೀಯನಿಗಾದ ಹಿಂಸೆ, 20ನೇ ಅಧ್ಯಾಯ. ಪ್ರೀತಿಯುಳ್ಳ ದೇವಜನರೇ, ರೂಪುರೇಖೆಗಳ 3ನೇ ಭಾಗಕ್ಕೆ ಬರುವಾಗ ಚಿದ್ಕೀಯನ ಆಳಿಕೆಯ ಕಾಲದ ಪ್ರವಾದನೆಗಳು 21ರಿಂದ 29 ಅಧ್ಯಾಯಗಳು. ಅವುಗಳಲ್ಲಿ ನೆಬೂಕದ್ನೆಚ್ಚರನ ಕುರಿತ ಚಿದ್ಕೀಯನ ಪ್ರವಾದನೆಗೆ ಉತ್ತರ, 21, 22ನೇ ಅಧ್ಯಾಯಗಳು. ಕರಾಳ ದಿನದಲ್ಲಿ ಪ್ರಕಾಶಮಾನ ಬೆಳಕು, 23ನೇ ಅಧ್ಯಾಯ. 2 ಅಂಜೂರದ ಬುಟ್ಟಿಗಳ ಸಾಮ್ಯ, 24ನೇ ಅಧ್ಯಾಯ. 70 ವರ್ಷಗಳ ಸೆರೆವಾಸವನ್ನು ದೇವರು ತಿಳಿಸಿದ್ದು, 25ನೇ ಅಧ್ಯಾಯ. ಯೆಹೋಯಾಕೀಮನ ಆಡಳಿತ ಕಾಲದಲ್ಲಿ ದೇವಾಲಯದ ಪ್ರಕಾರದಲ್ಲಿ ಸಂದೇಶ, 26ನೇ ಅಧ್ಯಾಯ. ನೊಗಗಳ ಸಾಮ್ಯಗಳು, 27, 28ನೇ ಅಧ್ಯಾಯ. ಸೆರೆ ಹೋಗಿದ್ದ ಮೊದಲ ತಂಡಕ್ಕೆ ನಿರೀಕ್ಷೆಯ ಸಂದೇಶ, 29ನೇ ಅಧ್ಯಾಯ. ಪ್ರಿಯರೇ, ರೂಪುರೇಖೆಯ 4ನೇ ಭಾಗಕ್ಕೆ ಬರುವಾಗ 12 ಕುಲಗಳ ಭವಿಷ್ಯದ ಹಾಗೂ ಯಹೂದದ ಸೆರೆ ಹೋಗುವಿಕೆಯ ಕುರಿತಾದ ಪ್ರವಾದನೆಗಳು, 30ರಿಂದ 39 ಅಧ್ಯಾಯಗಳು. ಅದರಲ್ಲಿ ಬರಲಿರುವ ಮಹಾಸಂಕಟಗಳು, 30ನೇ ಅಧ್ಯಾಯ. ನಾನು ಎಂದು ತಿಳಿಸಿರುವ ಅಧ್ಯಾಯ, 31ನೇ ಅಧ್ಯಾಯ. ಯೆರೆಮೀಯನ ಬಂಧನ, ಹೊಲವನ್ನು ಕೊಂಡುಕೊಂಡದ್ದು, 32ನೇ ಅಧ್ಯಾಯ. ದಾವೀದನಿಗೆ ವಾಗ್ದಾನ ಮಾಡಲ್ಪಟ್ಟ ಮುಂದಣ ರಾಜ್ಯ, 33ನೇ ಅಧ್ಯಾಯ. ಚಿದ್ಕೀಯನು ಸೆರೆ ಹೋಗುವಂತಹದ್ದು,
ಮುಂತಿಳಿಸಲ್ಪಟ್ಟದ್ದು 34ನೇ ಅಧ್ಯಾಯ. ರೇಖಾಬ್ಯರು ದೇವರಿಗೆ ವಿಧೇಯರಾಗುವುದು 35ನೇ ಅಧ್ಯಾಯ. ಯೆಹೋಯಾಕೀಮನು ಪ್ರವಾದನಾ ಗ್ರಂಥವನ್ನು ಸುಟ್ಟದ್ದು 36ನೇ ಅಧ್ಯಾಯ. ಯೆರೆಮೀಯನ ಬಂಧನ 37-38 ಅಧ್ಯಾಯಗಳು. ಯಹೂದವು ಸೆರೆ ಒಯ್ಯಲ್ಪಟ್ಟದ್ದು, ಯೆರೆಮೀಯನ ಬಿಡುಗಡೆ 39ನೇ ಅಧ್ಯಾಯ. ಪ್ರೀತಿಯುಳ್ಳ ದೇವಜನರೇ, ರೂಪುರೇಖೆಯ 5ನೇ ಭಾಗಕ್ಕೆ ಬರುವಾಗ ಯೆರೂಸಲೇಮಿನ ನಾಶನದ ಬಳಿಕ ದೇಶದಲ್ಲಿ ಉಳಿದ ಜನಶೇಷಕ್ಕೆ ನುಡಿಯಲ್ಪಟ್ಟ ಪ್ರವಾದನೆಗಳು 40-42 ಅಧ್ಯಾಯಗಳು. ರೂಪುರೇಖೆಯ 6ನೇ ವಿಭಾಗಕ್ಕೆ ಬರುವಾಗ ಐಗುಪ್ತದಲ್ಲಿ ಯೆರೆಮೀಯನ ಕೊನೆಯ ದಿನಗಳಲ್ಲಿನ ಪ್ರವಾದನೆಗಳು 43-51 ಅಧ್ಯಾಯಗಳು. ಐಗುಪ್ತದಲ್ಲಿನ ಜನಶೇಷಕ್ಕೆ 43-44ನೇ ಅಧ್ಯಾಯಗಳು. ಬಾರೂಕನಿಗೆ 45ನೇ ಅಧ್ಯಾಯ, ಐಗುಪ್ತಕ್ಕೆ 46ನೇ ಅಧ್ಯಾಯ, ಫಿಲಿಸ್ಟಿಯರಿಗೆ 47ನೇ ಅಧ್ಯಾಯ, ಮೋವಾಬಿಗೆ 48ನೇ ಅಧ್ಯಾಯ, ಅಮ್ಮೋನಿಗೆ, ಏದೋಮಿಗೆ, ದಮಸ್ಕಕ್ಕೆ, ಕೇದಾರಿಗೆ, ಏಲಾಮಿಗೆ 49ನೇ ಅಧ್ಯಾಯ, ಬಾಬೇಲಿಗೆ 50 ಮತ್ತು 51ನೇ ಅಧ್ಯಾಯಗಳು. ರೂಪುರೇಖೆಯ 7ನೇ ವಿಭಾಗ ಪ್ರವಾದಿಸಲ್ಪಟ್ಟಂತೆ ಯೆರೂಸಲೇಮಿನ ನಾಶನ 52ನೇ ಅಧ್ಯಾಯ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮುಂದಕ್ಕೆ ಯೆರೆಮೀಯನ ಪ್ರವಾದನೆ ಗ್ರಂಥದ 1ನೇ ಅಧ್ಯಾಯವನ್ನು ನೋಡೋಣ. ಅದರ ಮುಖ್ಯ ಪ್ರಸ್ತಾಪ ಯೋಷೀಯನ ಆಳ್ವಿಕೆಯ ಕಾಲದಲ್ಲಿ ಪ್ರವಾದಿಗಾದ ಕರೆ ಎಂಬುದಾಗಿದೆ. ಪ್ರಿಯರೇ, ಪ್ರವಾದಿಗಳ ಕಾಲದಲ್ಲಿನ ಘಟನೆಗಳನ್ನು ಬರೆದಿರುವ ಚಾರಿತ್ರಿಕ ಪುಸ್ತಕಗಳಾದ 1 ಸಮುವೇಲದಿಂದ 2 ಪೂರ್ವಕಾಲ ವೃತ್ತಾಂತವರೆಗಿನ ಪುಸ್ತಕಗಳನ್ನು ಗಮನದಲ್ಲಿರಿಸಿಕೊಳ್ಳುವುದು ಸೂಕ್ತವಾಗಿದೆ. ಈ ಚಾರಿತ್ರಿಕ ಪುಸ್ತಕಗಳ ಕಾಲದಲ್ಲೇ ಪ್ರವಾದಿಗಳು ಪ್ರವಾದಿಸಿದರು. ಹಗ್ಗಾಯ, ಜೆಕರ್ಯ, ಮಲಕಿಯರನ್ನು ಬಿಟ್ಟು ಇವರು ಸೆರೆಹೋದ ಬಳಿಕದ ಅವಧಿಯಲ್ಲಿ ಪ್ರವಾದಿಸಿದರು ಮತ್ತು ಇವು ಎಜ್ರ, ನೆಹೆಮೀಯರ ಚಾರಿತ್ರಿಕ ಪುಸ್ತಕಗಳ ಅವಧಿಗೆ ಸರಿಹೊಂದುತ್ತದೆ. ಯೆರೆಮೀಯನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸಿರಿ. ಬೆನ್ಯಾಮೀನ್ ಸೀಮೆಗೆ ಸೇರಿದ ಆನಾತೋತ್ ಊರಿನ ಯಾಜಕ ವರ್ಗದವನು ಹಿಲ್ಕೀಯನ ಮಗನೂ ಆದ ಯೆರೆಮೀಯನ ಪ್ರವಾದನೆಗಳು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯೆರೆಮೀಯನ ತಂದೆಯಾದ ಹಿಲ್ಕೀಯನ ಪ್ರಸ್ತಾಪ ಇಲ್ಲಿದೆ. ಯೋಷೀಯನ ಕಾಲದಲ್ಲಿ ಮಹಾಯಾಜಕನಾಗಿದ್ದ ಇವನಿಗೆ ಧರ್ಮಶಾಸ್ತ್ರ ಗ್ರಂಥವು ಸಿಕ್ಕಿದ್ದು. ಮೋಶೆಗೆ ದೇವರು ಕೊಟ್ಟಿದ್ದ ಧರ್ಮಶಾಸ್ತ್ರ ನಿಯಮಗಳನ್ನು ಕಂಡುಕೊಂಡದ್ದರಿಂದ ಯೋಷೀಯನ ಕಾಲದಲ್ಲಿ ಧರ್ಮ ಸಂಸ್ಥಾಪನೆಯಾದದ್ದು. ಭಕ್ತಿ ಪುನರುಜ್ಜೀವನಗಳು ಮನುಷ್ಯರಿಂದ ಉಂಟಾಗುವುದಲ್ಲ, ದೇವರ ವಾಕ್ಯದಿಂದ, ಮಾನವನಿಂದಲ್ಲ, ಗ್ರಂಥದಿಂದಲ್ಲ. ಸಭೆಯಲ್ಲಿ ನಡೆದ ಪ್ರತಿಯೊಂದು ಭಕ್ತಿ ಸಂಜೀವನಕ್ಕೂ ದೇವರ ವಾಕ್ಯವೇ ಕಾರಣವಾಗಿರುತ್ತದೆ. ಪ್ರಿಯರೇ, ದೇವರು ವ್ಯಕ್ತಿಗಳನ್ನು ಉಪಯೋಗಿಸಿದ್ದಾನೆ ಸರಿ, ಆದರೆ ಭಕ್ತಿ ಸಂಜೀವನವನ್ನು ತರುವುದು ದೇವರ ವಾಕ್ಯವೇ ಆಗಿದೆ. ಈ ಭಕ್ತಿ ಸಂಜೀವನ ಮತ್ತು ಅದರ ಪರಿಣಾಮಗಳ ಕುರಿತು ಚಾರಿತ್ರಿಕ ಪುಸ್ತಕಗಳಾದ 2 ಅರಸುಗಳು 22 ಹಾಗೂ 2ನೇ ಪೂರ್ವಕಾಲ ವೃತ್ತಾಂತ 34ರಲ್ಲಿ ಕಾಣುತ್ತೇವೆ. ಆನಾತೋತ್ ಎಂಬುದು ಯೆರೆಮೀಯನ ಸ್ವಂತ ಊರಾಗಿತ್ತು. ಅದು ಯೆರೂಸಲೇಮಿನಿಂದ ಕೆಲವು ಮೈಲಿಗಳ ಉತ್ತರದಲ್ಲಿದೆ. ಮುಂದಕ್ಕೆ ನಾವು ಯೆರೆಮೀಯನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 2ನೇ ವಚನವನ್ನು ನೋಡೋಣ. ಯಹೂದದ ಅರಸನು ಆಮೋನನ ಮಗನೂ ಆದ ಯೋಷೀಯನ ಆಳ್ವಿಕೆಯ 13ನೇ ವರ್ಷದಲ್ಲಿ ಯೆಹೋವನ ವಾಕ್ಯವು ಇವನಿಗೆ ಒದಗಿತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯೋಷೀಯನು ಪಟ್ಟಕ್ಕೆ ಬಂದಾಗ 8 ವರ್ಷ ಪ್ರಾಯದವನಾಗಿದ್ದನು. ಅವನು 32 ವರ್ಷ ಆಳಿದನು. ಯೋಷೀಯನು 22 ವರ್ಷದವನಾಗಿದ್ದಾಗ ಯೆರೆಮೀಯನು ತನ್ನ ಸೇವೆಯನ್ನು ಪ್ರಾರಂಭಿಸಿದನು. ಆಗ ಯೆರೆಮೀಯನು ಸುಮಾರು 20 ವರ್ಷದವನಾಗಿದ್ದನು. ಹೀಗೆ ಅವರಿಬ್ಬರು ಯೌವನಸ್ಥರಾಗಿದ್ದರು. ಒಂದು ವೇಳೆ ಸ್ನೇಹಿತರು ಆಗಿದ್ದಿರಬಹುದು. ಯೋಷೀಯನ ಆಳ್ವಿಕೆಯ 18 ವರ್ಷದುದ್ದಕ್ಕೂ ಯೆರೆಮೀಯನು ಪ್ರವಾದಿಸಿದನು. ಯೋಷೀಯನ ಶವ ಸಂಸ್ಕಾರದಲ್ಲಿ ಯೆರೆಮೀಯನು ಶೋಕ ಗೀತೆ ಹಾಡಿದ್ದನು. ಇದನ್ನು ನಾವು 2ನೇ ಪೂರ್ವಕಾಲ ವೃತ್ತಾಂತ 35ನೇ ಅಧ್ಯಾಯ 25ನೇ ವಚನದಲ್ಲಿ ನೋಡುತ್ತೇವೆ. ಪ್ರಿಯರೇ, ಯೋಷೀಯನು ಒಂದು ಬುದ್ಧಿಹೀನ ಕಾರ್ಯವನ್ನು ಮಾಡಿದನು. ಅದೇನೆಂದರೆ, ದೇವರ ಮನುಷ್ಯರು ಕೂಡ ಕೆಲವೊಮ್ಮೆ ಮೂರ್ಖ ಕೆಲಸಗಳನ್ನು ನಡೆಸುತ್ತಾರೆ. ಫರೋಹನು ಯಹೂದಕ್ಕೆ ವಿರುದ್ಧವಾಗಿ ಬಂದಿರದಿದ್ದರೂ ಯೋಷೀಯನು
ಕರ್ಕೆಮೀಷಿಗೆ ಹೋಗಿ ಐಗುಪ್ತರ ಮೇಲೆ ಯುದ್ಧಕ್ಕೆ ಹೋದನು. ಯಾವುದೇ ಕಾರಣವಿಲ್ಲದೆ ಯೋಷಿಯನು ಅಲ್ಲಿಯೇ ಕೊಲ್ಲಲ್ಪಟ್ಟನು. ಅವನ ಮರಣಕ್ಕಾಗಿ ಯೆರೆಮೀಯನು ಗೋಳಾಡಿದನು, ಯಾಕಂದರೆ ಅವನು ಒಳ್ಳೆಯ ಅರಸನಾಗಿದ್ದನು. ಈ ಜನರಲ್ಲಿ ಉಂಟಾದ ಕೊನೆ ಭಕ್ತಿ ಸಂಜೀವನವು ಯೋಷಿಯನ ಆಳ್ವಿಕೆಯ ಕಾಲದಲ್ಲಾಗಿತ್ತು ಮತ್ತು ಅದು ದೊಡ್ಡ ಭಕ್ತಿ ಸಂಜೀವನವಾಗಿತ್ತು. ಯೋಷಿಯನ ಮರಣಾನಂತರ ಇಸ್ರಾಯೇಲು ಕತ್ತಲೆಗೆ ಸರಿದು ಬಾಬೇಲಿಗೆ ಸೆರೆ ಹೋಗುವವರೆಗೂ ಅದು ಹೊರಗೆ ಬರಲೇ ಇಲ್ಲ ಎಂಬುದು ಯೆರೆಮೀಯನಿಗೆ ಗೋಚರವಾಯಿತು. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಯೆರೆಮೀಯನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 3ನೇ ವಚನವನ್ನು ನೋಡೋಣ. ಅದಲ್ಲದೆ ಯೆಹೂದದ ಅರಸನು ಯೋಷಿಯನ ಮಗನೂ ಆದ ಯೆಹೋಯಾಕೀಮನ ಕಾಲದಿಂದ ಯೆಹೂದದ ಅರಸನು ಯೋಷಿಯನ ಮಗನೂ ಆದ ಚಿದ್ಕೀಯನ ಆಳಿಕೆಯ 11ನೆಯ ವರ್ಷದ 5ನೇ ತಿಂಗಳಲ್ಲಿ ಯೆರೂಸಲೇಮಿನವರು ಸೆರೆ ಹೋಗುವ ತನಕ ಯೆಹೋವನ ವಾಕ್ಯವು ಒದಗುತ್ತಿತ್ತು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯೆರೆಮೀಯನ ಸೇವೆಯ ನಿಖರವಾದ ಕಾಲವನ್ನು ಈ ವಚನ ಹಾಗೂ ಹಿಂದಿನ ವಚನಗಳಿಂದ ತಿಳಿಯಬಹುದು. ಯೋಷಿಯನ ಆಳಿಕೆಯ 13ನೇ ವರ್ಷದಿಂದ ಯೆರೂಸಲೇಮು ಸೆರೆಯಾಗಿ ಒಯ್ಯಲ್ಪಡುವವರೆಗಿನ ಕಾಲ. ಯೆಹೂದವು ಸೆರೆಗೆ ಒಯ್ಯಲ್ಪಟ್ಟಾಗ ನೆಬೂಕದ್ನೆಚ್ಚರನು ಯೆರೆಮೀಯನಿಗೆ ಸ್ವದೇಶದಲ್ಲೇ ಉಳಿಯಲು ಸಮ್ಮತಿ ನೀಡಿದ್ದನು. ಬಾಬೇಲಿನ ಅರಸನಾದ ನೆಬೂಕದ್ನೆಚ್ಚರನು ಯೆರೆಮೀಯನ ವಿಷಯವಾಗಿ ಕಾವಲು ದಂಡಿನ ಅಧಿಪತಿಯಾದ ನೆಬೂಜರದಾನನಿಗೆ ಅವನನ್ನು ಕರೆಯಿಸಿಕೊಂಡು ಏನೂ ಕೇಡು ಮಾಡದೆ ಅವನು ಬೇಡುವುದನ್ನೆಲ್ಲ ನೆರವೇರಿಸಿ ಕಟಾಕ್ಷಿಸು ಎಂದು ಅಪ್ಪಣೆ ಕೊಡಲು ಎಂಬುದಾಗಿ ಯೆರೆಮೀಯನ ಪ್ರವಾದನೆ ಗ್ರಂಥ 39ನೇ ಅಧ್ಯಾಯ 11 ಮತ್ತು 12ನೇ ವಚನದಲ್ಲಿ ಓದುತ್ತೇವೆ. ಇತರರೊಂದಿಗೆ ಬಾಬೇಲಿಗೆ ಹೋಗಲು ಯೆರೆಮೀಯನಿಗೂ ಮನಸ್ಸಿರಲಿಲ್ಲ. ಅವರು ಅವನ ಎಚ್ಚರಿಕೆಯ ಸಂದೇಶಕ್ಕೆ ಲಕ್ಷ್ಯ ಕೊಡಲಿಲ್ಲ. ಅವನ ಮಾತಿನಂತೆಯೇ ಅವರು ಸೆರೆಗೆ ಒಯ್ಯಲ್ಪಟ್ಟರು. ನೆಬೂಕದ್ನೆಚ್ಚರನು ಅವನಿಗೆ ಆಯ್ಕೆಯ ಸ್ವಾತಂತ್ರ್ಯ ಕೊಟ್ಟದರಿಂದ ಅವನು ಸ್ವದೇಶದಲ್ಲಿಯೇ ಉಳಿವಿಕೆಯ ಸ್ವಲ್ಪ ಜನರೊಂದಿಗೆ ಹಿಂದೆ ನಿಂತನು. ಆದರೆ ಈ ಜನರು ಯೆರೆಮೀಯನ ಮಾತಿಗೆ ವಿರುದ್ಧವಾಗಿ ಐಗುಪ್ತಕ್ಕೆ ಹೋದರು. ಅವನನ್ನು ತಮ್ಮೊಂದಿಗೆ ಕರಕೊಂಡು ಹೋದರು. ಐಗುಪ್ತದಲ್ಲಿ ಅವನು ಅವರಿಗೆ ಕ್ರಮವಾಗಿ ದೇವರ ಮಾತನ್ನು ತಿಳಿಸುತ್ತಿದ್ದನು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇಲ್ಲಿನ ಚರಿತ್ರೆಯ ಭಾಗವನ್ನು 2 ಪೂರ್ವಕಾಲ ವೃತ್ತಾಂತ 36ರಲ್ಲಿ ಕಾಣುತ್ತೇವೆ. ಯೋಷಿಯನ ಒಬ್ಬ ಮಗನಾದ ಯೆಹೋವಾಹಾಜನ ಕುರಿತು ಯೆರೆಮೀಯನು ಹೇಳಿಲ್ಲ. ಅವನು 3 ತಿಂಗಳು ಮಾತ್ರ ಆಳಿದನು. ಅಷ್ಟರಲ್ಲೇ ಅವನನ್ನು ಕಿತ್ತು ಹಾಕಿದರು. ಐಗುಪ್ತದ ಅರಸನು ಇವನ ಸಹೋದರನಾದ ಎಲ್ಯಾಕೀಮನನ್ನು ಪಟ್ಟಣದಲ್ಲಿ ಕುಳ್ಳಿರಿಸಿ ಅವನಿಗೆ ಯೆಹೋಯಾಕೀಮನೆಂದು ಹೆಸರಿಟ್ಟನು. ಅವನು 11 ವರ್ಷ ಆಳಿದನು. ಬಾಬೇಲಿನ ಅರಸನಾದ ನೆಬೂಕದ್ನೆಚ್ಚರನಿಗೆ ತಿರುಗಿ ಬೀಳಬಾರದೆಂದು ಯೆರೆಮೀಯನು ಅವನನ್ನು ಎಚ್ಚರಿಸಿದರೂ ಯೆಹೋಯಾಕೀಮನು ಈ ಮಾತಿಗೆ ಕಿವಿಗೊಡಲಿಲ್ಲ. ಅವನು ಬಾಬೇಲಿಗೆ ಸೆರೆಯಾಗಿ ಒಯ್ಯಲ್ಪಟ್ಟನು. ಎಲ್ಯಾಕೀಮನನ್ನು ಪಟ್ಟದಿಂದ ಕಿತ್ತ ಬಳಿಕ ಬಾಬೇಲಿನ ಅರಸನು ಯೆಹೋಯಾಕೀನನನ್ನು ಯೆರೂಸಲೇಮಿನಲ್ಲಿ ಅರಸನನ್ನಾಗಿ ನೇಮಿಸಿದನು. ಅವನು 3 ತಿಂಗಳು 10 ದಿನ ಮಾತ್ರ ಆಳಿದನು. ಇವನ ಹೆಸರು ಇಲ್ಲಿ ಹೇಳಲ್ಪಟ್ಟಿಲ್ಲ. ಅವನು ಸಿಂಹಾಸನ ಹತ್ತುವಾಗಲೇ ಅವನು ತೆಗೆಯಲ್ಪಟ್ಟನು. ನೆಬೂಕದ್ನೆಚ್ಚರನು ಅವನನ್ನು ಬಾಬೇಲಿಗೆ ಸೆರೆಯಾಗಿ ಒಯ್ದನು. ಆ ಬಳಿಕ ಯೆಹೋಯಾಕೀನನ ತಂದೆಯ ತಮ್ಮನಾದ ಚಿದ್ಕೀಯನು ಯೆರೂಸಲೇಮಿನಲ್ಲಿ ಅರಸನಾಗಿ ಮಾಡಲ್ಪಟ್ಟನು. ಅವನು 11 ವರ್ಷ ಆಳಿದನು. ಬಳಿಕ ಅವನು ನೆಬೂಕದ್ನೆಚ್ಚರನಿಗೆ ತಿರುಗಿ ಬಿದ್ದದರಿಂದ ನೆಬೂಕದ್ನೆಚ್ಚರನು ಬಂದು ಯೆರೂಸಲೇಮನ್ನು ಹಾಳುಗೆಡವಿ ಚಿದ್ಕೀಯನ ಮಕ್ಕಳನ್ನು ವಧಿಸಿ ಚಿದ್ಕೀಯನ ಕಣ್ಣುಗಳನ್ನು ಕೀಳಿಸಿ ಅವನನ್ನು ಬಾಬೇಲಿಗೆ ಸೆರೆಯಾಗಿ ಕೊಂಡೊಯ್ದನು. ಇದೆಲ್ಲವೂ ಕ್ರೂರವಾಗಿ ಕಾಣುತ್ತದೆ. ಅದು ಕ್ರೂರವಾದದ್ದೂ ಹೌದು. ಆದರೆ ನೆಬೂಕದ್ನೆಚ್ಚರನು ಯೆರೂಸಲೇಮಿನ ವಿಷಯದಲ್ಲಿ ತಾಳ್ಮೆಯಿಂದಲೇ ಇದ್ದನು. ಅಲ್ಲಿನ ಜನರು ಯೆರೆಮೀಯನು ನುಡಿದ ದೇವರ ಎಚ್ಚರಿಕೆಗಳನ್ನು ಕೇಳದೇ ಹೋದರು. ಪ್ರಿಯರೇ, ಯೆರೂಸಲೇಮಿನಲ್ಲಿ ಉಳಿದವರಿಗೆ ಯೆರೆಮೀಯನು ತನ್ನ ಸೇವೆಯನ್ನು ಮುಂದುವರಿಸಿದನು. ಅವರು ಅವನನ್ನು ತಮ್ಮೊಂದಿಗೆ ಒತ್ತಾಯದಿಂದ ಐಗುಪ್ತಕ್ಕೆ ಕರೆಕೊಂಡು ಹೋದ ಬಳಿಕವೂ ಐಗುಪ್ತದಲ್ಲಿ ಯೆರೆಮೀಯನು ತನ್ನ ಮರಣದ ತನಕಲೂ ತನ್ನ ಸೇವೆಯನ್ನು ಮುಂದುವರಿಸಿದನು. ಯೆರೆಮೀಯನ ಜೀವಿತದಲ್ಲಿನ 2 ಗುಣಗಳು ಎದ್ದು ಕಾಣುತ್ತವೆ. ಒಂದು ಅಳುವಿಕೆ ಹಾಗೂ ಒಂಟಿತನ. ಇವು ಆತನ ಸೇವೆಯ ಗುರುತುಗಳಾಗಿದ್ದವು. ಪ್ರೀತಿಯುಳ್ಳ
ದೇವಜನರೇ, ಯೆರೆಮೀಯನ ಪ್ರವಾದನೆ ಗ್ರಂಥದ ರೂಪುರೇಖೆಗಳನ್ನು ನಾವು ನೋಡಿದೆವು. ಮೊದಲನೇ ಅಧ್ಯಾಯದ 3 ವಚನಗಳನ್ನು ಧ್ಯಾನ ಮಾಡಿದ್ದೇವೆ. ಸತ್ಯಗಳನ್ನು ಅರಿತುಕೊಂಡ ನಾವು ಸತ್ಯಕ್ಕೆ ವಿಧೇಯರಾಗಿ ಜೀವಿಸೋಣ. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ಯೆರೆಮೀಯನ ಕರೆಯುವಿಕೆಯ ಬಗ್ಗೆ ನಾವು ತಿಳಿದಿದ್ದೇವೆ. ನಮ್ಮ ಜೀವಿತದಲ್ಲೂ ಕೂಡ ನೀನು ನಮ್ಮನ್ನು ಕರೆದಿದ್ದಿ ಒಂದಲ್ಲ ಒಂದು ರೀತಿಯಲ್ಲಿ ನಾವು ನಿನ್ನ ಸೇವೆ ಮಾಡಬೇಕು ಎಂಬುದಾಗಿ. ಅದಕ್ಕಾಗಿ ನಮ್ಮನ್ನು ಸಿದ್ಧಗೊಳಿಸು, ಬಲಪಡಿಸು. ನಮ್ಮೆಲ್ಲ ವೀಕ್ಷಕ ಬಾಂಧವರ ಜೊತೆ ನಿನ್ನ ಆಶೀರ್ವಾದವನ್ನು ನೆಲೆಗೊಳಿಸು. ಅವರು ವಾಕ್ಯದಿಂದ ತುಂಬಿಸಲ್ಪಟ್ಟು ಬಿಡುಗಡೆಯ ಸಂತೋಷದಲ್ಲಿ ನಿನ್ನನ್ನೇ ಹಿಂಬಾಲಿಸುವುದಕ್ಕೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಆತ್ಮೀಯರೇ, ಯೆರೆಮೀಯನ ಗ್ರಂಥದ ಪೀಠಿಕೆ ರೂಪುರೇಖೆಗಳು ಹಾಗೂ 1ನೇ ಅಧ್ಯಾಯದ 3ನೇ ವಚನದವರೆಗೆ ಧ್ಯಾನಿಸಿ ನಾವು ತಿಳುಕೊಂಡ ಸತ್ಯಗಳಿಗಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಮೃದು ಹೃದಯದ ವ್ಯಕ್ತಿಯನ್ನು ಕಠಿಣ ಸಂದೇಶ ನೀಡಲು ದೇವರು ಆರಿಸಿಕೊಂಡನು. ಯೆರೆಮೀಯನು ಕರೆಗೆ ವಿಧೇಯನಾದನು. ನಮ್ಮ ಜೀವಿತದಲ್ಲಿಯೂ ಕೂಡ ದೇವರ ಕರೆಗೆ ಯೋಗ್ಯರಾಗಿ ಜೀವಿಸಿ ದೇವರನ್ನು ಮಹಿಮೆಪಡಿಸೋಣ. ಪ್ರಿಯ ವೀಕ್ಷಕರೇ, ಇಂದಿನ ಅಧ್ಯಯನ ಅದ್ಭುತವಾಗಿತ್ತಲ್ಲವೇ? ಸೇವೆಯ ಅಭಿವೃದ್ಧಿಗಾಗಿ ಹಿಂದೆ ಪ್ರಾರ್ಥಿಸಿ ಕರೆ ಮಾಡಿರಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ವಂದನೆಗಳು.